ಹ್ಮ್ ಈ ಯಾವ ಹ್ಮ್ ಶರೀರದ ಮೇಲೆ ಪ್ರೇಮ ಹೆಚ್ಚಾದಂಗೆಲ್ಲ ಹ್ಮ್ ಗೆಳೆತನ ದೃಢ ಆಗ್ತದಮ್ಮ. ಹ್ಮ್ ದೇಹದ ಮೇಲೆ ಪ್ರೇಮ ಹೆಚ್ಚಾದಂಗೆಲ್ಲ ಹ್ಮ್ ಗೆಳೆತನ ಭದ್ರವಾಗ್ತದ. ಹ್ಮ್ ಅದಕ್ಕಾಗಿ ಹ್ಮ್ ಯಾವತ್ತೂ ನಾವು ಅನಾತ್ಮವಾದ ದೇಹದ ಮೇಲೆ ಹ್ಮ್ ಬಹಳ ಪ್ರೇಮವನ್ನ ಮಾಡಬಾರದು. ಹ್ಮ್ ಕಾರಣ ಎಂದಾದರೂ ಒಂದು ದಿನ ಸಾವು ತಪ್ಪದು. ಹ್ಮ್ ಯಾವುದಕ್ಕಾದಮ್ಮ ಸಾವು? ದೇಹಕ್ಕೆ ಸಾವು. ಹ್ಮ್ ಆದರೆ ನಮ್ಮ ಶುದ್ಧ ಚೈತನ್ಯ ಸ್ವರೂಪವನ್ನ ಹ್ಮ್ ನಾವು ಸಂಪೂರ್ಣವಾಗಿ ಹ್ಮ್ ಯಾವತ್ತೂ ಮರೆಯಬಾರದು ಅಂತ ಅರ್ಥ. ಹ್ಮ್ ಯಾಕೆಂದರೆ ಹ್ಮ್ ಐವಿದ್ಯೆಯು ಜ್ಞಾನವು ಒಟ್ಟಿಗೆ ಒಂದೇ ಕಡೆ ಹ್ಮ್ ಒಂದೇ ಕಾಲದಲ್ಲಿ ಇರುವುದು ಅಸಂಭವ. ಹ್ಮ್ ನಾ ಮೊದಲು ಹೇಳಿದ ಹಗಲು ರಾತ್ರಿ, ಹ್ಮ್ ಹಾವು ಮತ್ತು ಮುಂಗೂಸಿ ಹ್ಮ್ ಇವು ಒಂದೇ ಕಡೆ ಇರೋದಿಲ್ಲ ಅಂತ ಅರ್ಥ. ಹ್ಮ್ ಅದರಂತೆ ನಮ್ಮ ಮರೆವಿಗೆ ಕಾರಣವಾದದ್ದು ಯಾವುದು ಅಂದ್ರೆ ಹ್ಮ್ ಅದು ಅವಿದ್ಯೆ ಅಥವಾ ಅಜ್ಞಾನ. ಹ್ಮ್ ಅಜ್ಞಾನ ಇದೆ ಎಂದಾಗ ಅಲ್ಲಿ ಜ್ಞಾನವಿಲ್ಲ ಅಂತ ಅರ್ಥ ಆಯ್ತು. ಹ್ಮ್ ಮತ್ತೆ ಮರದ ಕೊಂಬನ್ನ ಕಾಣಲಾರ. ಹ್ಮ್ ಯಾಕಂದ್ರೆ ಮೋಟ ಮರದಲ್ಲಿ ಭೂತವನ್ನ ಕಂಡವನು ಹ್ಮ್ ಆ ಮರವನ್ನು ಕಾಣಲಾರ ಅಂತ ಅರ್ಥ. ಹ್ಮ್ ಅದರಂತೆ ಹ್ಮ್ ಮರದ ಕೊಂಬನ್ನು ಕಂಡವನಿಗೆ ಅದರಲ್ಲಿ ಭೂತದ ಅಜ್ಞಾನವೂ ಇರುವುದಿಲ್ಲ. ಹ್ಮ್ ಮರ ಕಂಡಾಗ ಭೂತಿಲ್ಲ, ಭೂತ ಕಂಡಾಗ ಮರ ಇಲ್ಲ. ಹ್ಮ್ ರಾತ್ರಿ ಕಂಡಾಗ ಹಗಲಿಲ್ಲ, ಹಗಲ ಕಂಡಾಗ ರಾತ್ರಿ ಇಲ್ಲ. ಹ್ಮ್ ದೇಹ ಕಂಡಾಗ ದೇವರಿಲ್ಲ, ದೇವ ಭಾವ ಬಂದಾಗ ದೇಹ ಇಲ್ಲ. ಹ್ಮ್ ಅದೇನಾಗ್ತದಮ್ಮ, ಧ್ಯಾನ ಲಕ್ಷ್ಯದಲ್ಲಿ ದೇಹ ಹಗೂರಾಗ್ತದೆ. ಹ್ಮ್ ಆ ಧ್ಯಾನ ಲಕ್ಷ್ಯದಲ್ಲಿ ದೇಹ ಒಂದು ಇದೆ ಅನ್ನುವಂತ ಭಾವ ಕೂಡ ಹೋಗ್ಬಿಡ್ತದೆ. ಹ್ಮ್ ಆ ಪ್ರಕಾರ ಹ್ಮ್ ಒಂದನ್ನ ಪಡೆಯಬೇಕಾಗಿದ್ರೆ ಇನ್ನೊಂದನ್ನ ಬಿಡಬೇಕಂತ ಅರ್ಥ. ಹ್ಮ್ ಅದಕ್ಕೆ ಇಲ್ಲಿ ಮೋಕ್ಷತ್ವ ಇರುವವನು ಹ್ಮ್ ದೇಹದ ಆಸಕ್ತಿಯನ್ನ ಮಾಡಲಾರ. ಹ್ಮ್ ದೇಹದ ಕಡೆ ಹೆಚ್ಚು ಗಮನ ಕೊಡಂಗಿಲ್ಲಮ್ಮ ಅವರು. ಹ್ಮ್ ಯಾಕೆಂದ್ರೆ ಅವರ ಲಕ್ಷ್ಯ ಎಲ್ಲ ಈಗ ಮೋಕ್ಷದ ಕಡೆ ಅದ. ಹ್ಮ್ ಅವರ ಲಕ್ಷ್ಯ ಎಲ್ಲ ಪರಬ್ರಹ್ಮನ ಕಡೆ ಅದ. ಹ್ಮ್ ಅವರ ಲಕ್ಷ್ಯ ಎಲ್ಲ ಪರಮಾತ್ಮನ ಕಡೆ ಇದ್ದದಕ್ಕೆ ಹ್ಮ್ ಅವರ ಲಕ್ಷ್ಯ ಈಗ ವಿಷಯಾದಿಗಳ ಕಡೆ ಇಲ್ಲ, ಹ್ಮ್ ಭೋಗ ಭಾಗ್ಯದ ಕಡೆ ಇಲ್ಲ, ಹ್ಮ್ ಶರೀರ ಸಂಪತ್ತಿನ ಕಡೆ ಇಲ್ಲ. ಹ್ಮ್ ಇವರು ನನ್ನವರು ತನ್ನವರು ಅನ್ನುವಂತ ಹ್ಮ್ ಭಾವ ಕೂಡ ಅವರಲ್ಲಿ ಹೆಚ್ಚಾಗಿ ಇರುವುದಿಲ್ಲ. ಹ್ಮ್ ಯಾರಿಗೆ ಅಂದ್ರೆ ಹ್ಮ್ ಮೋಕ್ಷದ ನಿಜವಾದ ಅಪೇಕ್ಷೆ ಉಳ್ಳವನಿಗೆ. ಹ್ಮ್ ಯಾಕಮ್ಮ ಅಂದ್ರೆ ಎರಡು ಒಂದೇ ಕಡೆ ಇರೋ ಬರೆಯಲ್ಲ. ಹ್ಮ್ ಒಂದೇ ಸ್ಥಳದಲ್ಲಿ ಎರಡು ವಸ್ತುಗಳು ಏಕಕಾಲದಲ್ಲಿ ಇರುವುದಿಲ್ಲ ಅಂತ ಹ್ಮ್ ಒಂದು ಸಿದ್ಧಾಂತ ಅದಮ್ಮ. ಹ್ಮ್ ಈಗ ನಾನು ಯಾವುದೋ ಜಾಗದಲ್ಲಿ ನಿಂತೀನಂದ್ರೆ ಹ್ಮ್ ಅದೇ ಜಾಗದಲ್ಲಿ ಇನ್ನೊಬ್ಬನು ಅದೇ ಸಮಯದಲ್ಲಿ ನಿಲ್ಲಲಿಕ್ಕೆ ಬರೋದಿಲ್ಲ ಅಂತ. ಹ್ಮ್ ಹೌದಿಲ್ಲಮ್ಮ? ಹ್ಮ್ ಅವರು ಮುಂದೆ ಹೋದ್ಮೇಲೆ ಬೇಕಾದ್ರೆ ಅದೇ ಜಾಗದಾಗ ನಾವು ನಿಲ್ಲಬಹುದು. ಹ್ಮ್ ಅಂದ್ರೆ ಒಂದೇ ಸಮಯದಲ್ಲಿ, ಅಂದ್ರೆ ಏಕಂದ್ರೆ ಒಂದೇ ಸಮಯದಲ್ಲಿ ಹ್ಮ್ ಎರಡು ವಸ್ತುಗಳು ಹ್ಮ್ ಒಟ್ಟಿಗೆ ಹ್ಮ್ ಇರಲಿಕ್ಕೆ ಸಾಧ್ಯವಿಲ್ಲ. ಇದು ಸಾಮಾನ್ಯ ಸಿದ್ಧಾಂತ. ಹ್ಮ್ ಸಾಮಾನ್ಯವಾಗಿ ಒಂದು ಕೊಡ ಇಟ್ಟಿವಿ ಮನೆಯಲ್ಲಿ, ಹ್ಮ್
ಆ ಕೊಡದ ಮೇಲೆ ಇನ್ನೊಂದು ಕೊಡ ಇಡಬಹುದು, ಆ ಪ್ರಶ್ನೆ ಬೇರೆ. ಹ್ಮ್ ಕೊಡ ಇಟ್ಟ ಜಾಗದಲ್ಲಿ ಇನ್ನೊಂದು ಕೊಡ ಇಡ್ಲಿಕ್ಕೆ ಬರೋದಿಲ್ಲ. ಹ್ಮ್ ಅದು ತೆಗೆದ ಮೇಲೆ ಬೇಕಿದ್ರೆ ಇಡಬಹುದು, ಆ ಪ್ರಶ್ನೆ ಬೇರೆ. ಹ್ಮ್ ಒಂದೇ ಸಮಯದಲ್ಲಿ ಒಂದು ಜಾಗದಲ್ಲಿ ಎರಡು ಕೊಡಗಳನ್ನ ಇಡಲಿಕ್ಕೆ ಬರುವುದಿಲ್ಲ. ಹ್ಮ್ ಇದು ಸಿದ್ಧಾಂತ ಅಂತ. ಹ್ಮ್ ಈ ರೀತಿಯಾಗಿ ಹ್ಮ್ ಮುಮುಕ್ಷು ಇದ್ದವನು ದೇಹದ ಆಸಕ್ತಿ ಇರೋದಿಲ್ಲ. ದೇಹದ ಮೇಲೆ ಆಸಕ್ತಿ ಬಹಳ ಅದಂದ್ರೆ ಹ್ಮ್ ಅವರಿಗೆ ಮೋಕ್ಷದ ಕಡೆ ಹ್ಮ್ ಅನಾಸಕ್ತಿ ಆದಂತ ಅರ್ಥ ಮಾಡ್ಬೇಕು. ಹ್ಮ್ ಕಾರಣ ಶರೀರ ರಕ್ಷಣೆಯಿಂದ ಪೋಷಣೆಯಿಂದ ಅದು ಬಲಿಬೇಕು, ಹ್ಮ್ ಅದು ಇನ್ನೂ ಬಹಳ ಸದೃಢ ಆಗ್ಬೇಕು, ಹ್ಮ್ ಶರೀರಕ್ಕೆ ಬಹಳ ಶಕ್ತಿ ಬರಬೇಕು ಅಂತ ಹ್ಮ್ ಪೋಷಣೆಯಿಂದ ಹ್ಮ್ ಏನ್ ತಿಳ್ಕೊಂಡಾರ ಅವ್ರಂದ್ರೆ ಆತ್ಮನು ಪೋಷಿತನಾಗುವನೆಂದು ಯೋಚಿಸುವವನು ಮೂರ್ಖನು. ಹ್ಮ್ ನಾವು ಏನು ತಿಂದ್ರು ಕೂಡ ಶರೀರ ಬಲಿಬಹುದಮ್ಮ, ಹ್ಮ್ ಶರೀರ ದಷ್ಟ ಪುಟ್ಟಾಗ್ಬೋದು ವಿನಃ ಹ್ಮ್ ಆತ್ಮನು ಬಲಿಯುವುದೂ ಇಲ್ಲ, ಹ್ಮ್ ಆತ್ಮನು ಕ್ಷೀಣನೂ ಆಗೋದಿಲ್ಲ ಅಂತ. ಹೌದು. ಅವನು ಸ್ವರ್ಗನೂ ಇಲ್ಲ, ಹ್ಮ್ ಅವನು ಸೊಕ್ಕುವುದೂ ಇಲ್ಲ. ಹ್ಮ್ ಅಂಥ ಆತ್ಮನ ಸ್ವರೂಪದಿಂದ ಇದ್ದು ಹ್ಮ್ ಈ ಅಜ್ಞಾನಿ ಜನಗಳು ಹ್ಮ್ ಶರೀರ ಪೋಷಣೆಯಾದರೆ ಜೀವನ ಪೋಷಣೆ ಆಗ್ತದಂತ ತಿಳ್ಕೊಂಬಿಟ್ರ ಅವ್ರು. ಹ್ಮ್ ಜೀವನ ಹೆಂಗಾತ ನಮ್ಮ ಪೋಷಣೆ ಅವನು? ಇಲ್ಲ. ಯಾಕಂದ್ರೆ ಜೀವೋ ಬ್ರಹ್ಮ ನಾಪರಹ. ಹ್ಮ್ ಆ ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ. ಹ್ಮ್ ಇವರು ದೇಹವೇ ಜೀವ ಅಂತ ಅನ್ಕೊಂಬಿಟ್ರ ಅವ್ರು. ಹ್ಮ್ ಅದಕ್ಕೆ ದೇಹ ಏನಾದ್ರೂ ಪ್ರಾಣಕ್ಕೆ ಹಸಿವು ನೀರಡಿಕಾದ್ರೆ ಜೀವನ ನನಗಾಯ್ತು ಅಂತಾನೆ ಇವನು. ಹ್ಮ್ ಸುಖ ದುಃಖ ಮನಸ್ಸಿಗಾದ್ರೆ ಸುಖ ದುಃಖ ನನಗಾಯ್ತು ಅಂತಾನ. ಹ್ಮ್ ಬುದ್ಧಿಯ ಭ್ರಮೆಯಾದ್ರೆ ನನಗೆ ಭ್ರಮೆ ಅಂತಾನ. ಹ್ಮ್ ಬುದ್ಧಿಯು ತೀವ್ರ ಆದ್ರೆ ನನ್ನ ಬುದ್ಧಿ ತೀವ್ರ ಅಂತಾನ, ನಾನು ತೀವ್ರವಾದೆ. ಹ್ಮ್ ನಾನೊಬ್ಬ ಬುದ್ಧಿವಂತ ಇಲ್ಲದೆ ಇದ್ರೆ ಬಹಳ ಕಷ್ಟ ಆಗ್ತಂತ ಆರೋಪ ಮಾಡ್ಕೊಂತ ನಮ್ಮ ಅವನು. ಹ್ಮ್ ಕೆಲವೊಂದು ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ಇರ್ತಾರೆ, ಹ್ಮ್ ಏನ್ರಿ ನಾನೊಬ್ರು ಇಲ್ಲದೆ ಇದ್ರೆ ಬಹಳ ಕಷ್ಟ ಆಗ್ತಿತ್ತು ಹ್ಮ್ ಅಂದ್ರೆ ಬುದ್ಧಿ ನಾನಂತ ತಿಳ್ಕೊಂಡನಂತ ಅರ್ಥ ಮಾಡ್ಬೇಕು ಅಲ್ಲಿ. ಹ್ಮ್ ಆ ರೀತಿ ಹ್ಮ್ ಶರೀರ ಪೋಷಣಾರ್ಥಿ ಸನ್ನಂದ್ರೆ ಇದ್ದವನು ಹ್ಮ್ ಶರೀರದ ಮೇಲೆ ಅಭಿಮಾನಿಯಾಗಿ ಹ್ಮ್ ಲೋಕದ ಭೋಗಗಳಲ್ಲಿ ತಲ್ಲೀನನಾಗಿರುವನು. ಹ್ಮ್ ಇಂಥವನು ಖಂಡಿತವಾಗಿಯೂ ಹ್ಮ್ ಯಾವ ಅನುಮಾನ ಇಲ್ಲದೆ, ಸಂಶಯ ಇಲ್ಲದೆ, ಮುಲಾಜಿಲ್ಲದೆ ಹ್ಮ್ ಇವನು ಮೋಕ್ಷದಿಂದ ವಂಚಿತನಾಗುತ್ತಾನೆ. ಹ್ಮ್ ನೋಡ್ರಮ್ಮ ಎಷ್ಟ್ ಚಂದ ಹೇಳ್ತಾರ ಅವ್ರು. ಹ್ಮ್ ಅದಕ್ಕಾಗಿ ಜ್ಞಾನಿಗಳನ್ನ ನಾವು ನೋಡಿವಲ್ಲಮ್ಮ, ಅವರೆಲ್ಲ ಯಾವುದೇ ವಿಷಯದಲ್ಲಿ ಆಸಕ್ತಿ ಇದ್ದಿಲ್ಲ. ಹ್ಮ್ ನಮ್ಮ ಸಿದ್ಧಲಿಂಗ ತಾತನವರು, ಬಸವಾನಂದ್ರು, ಹ್ಮ್ ಅವ್ರಿಗೆ ಯಾವ ಶರೀರದ ಮೇಲೆ ಅಷ್ಟು ಆಸಕ್ತಿನೇ ಇದ್ದಿಲ್ಲ ಅವ್ರಿಗೆ. ಹ್ಮ್ ಹಾಗಾಗಿ ಯಾಕಿಲ್ಲ ಅಂದ್ರೆ ಈಗ ಗೊತ್ತಾಗ್ತದೆ ಶಾಸ್ತ್ರಜ್ಞಾನದಿಂದ. ಹ್ಮ್ ಮೋಕ್ಷದ ಅಪೇಕ್ಷಿದ್ರೆ ಶರೀರ ಆಸಕ್ತಿ ಇರಂಗಿಲ್ಲ. ಹ್ಮ್ ಶರೀರದ ಮೇಲೆ ಆಸಕ್ತಿ ಬಹಳ ಆದ್ರೆ ಈ ಗುರುಗಳಿಗೆ ಅಂದ್ರೆ ಹ್ಮ್ ಇವರೆಲ್ಲ ಬೇರೆ ಬೇರೆ ಕಡೆ ಮೋಸ ಮಾಡ್ತಾರಂತ ಅರ್ಥ ಮಾಡ್ಬೇಕ. ಹ್ಮ್ ಶರೀರ ರಕ್ಷಣೆ ಏನು ಪ್ರಾರಬ್ಧದಲ್ಲಿ ಮಾತ್ರ ಮಾಡೋದಷ್ಟೇ. ಹ್ಮ್ ಪ್ರಾರಬ್ಧದಿಂದ ಜ್ಞಾನಿ ಶರೀರ ಬಂದದ, ಹ್ಮ್ ಪ್ರಾರಬ್ಧದಿಂದ ಅಜ್ಞಾನಿ ಶರೀರ ಬಂದದ, ಹ್ಮ್ ಪ್ರಾರಬ್ಧದಿಂದ ಎಲ್ಲಾ ಜೀವಿಗಳ ಶರೀರ ಬಂದದ್ದು ಅದಕ್ಕಾಗಿನೇ. ಹ್ಮ್ ಅವರವರ ಪ್ರಾರಬ್ಧದಲ್ಲಿ ಬಂದದ್ದನ್ನ ಭೋಗಿಸುವುದು, ಹ್ಮ್ ಆತ್ಮ ಜ್ಞಾನದಲ್ಲೇ ಯಾವಾಗಲೂ ನಿರತನಾಗಿರುವುದು, ಸರ್ವ ಪ್ರಯತ್ನವನ್ನ ಮಾಡಿ ಹ್ಮ್ ಈ ಶರೀರದಿಂದ ಆತ್ಮಜ್ಞಾನವನ್ನು ಪಡೆದುಕೊಂಡು ಹ್ಮ್ ಪರೋಪಕಾರಾರ್ಥಂ ಇದಂ ಶರೀರಂ. ಹ್ಮ್ ಇದನ್ನ ಯಾಕ ಶರೀರವನ್ನ
ಹ್ಮ್ ರಕ್ಷಣೆ ಮಾಡ್ತಾರ ಶಿಷ್ಯರು ಅಂದ್ರೆ ಹ್ಮ್ ನೀರು ಕುಡಿಬೇಕಾಗಿದ್ರೆ ನಮಗೆ ಒಂದು ಕೈ ಬೊಗುಸಾದ್ರೂ ಬೇಕಮ್ಮ ಹ್ಮ್ ಹಳೆ ಕಾಲದಲ್ಲಿ. ಹ್ಮ್ ಈಗ ಒಂದು ಸಿಲ್ವರ್ ಗ್ಲಾಸ್ ಆಗಲಿ, ಬೆಳ್ಳಿ ಗ್ಲಾಸ್ ಆಗಲಿ, ಹ್ಮ್ ಸ್ಟೀಲ್ ಗ್ಲಾಸ್ ಆಗಲಿ, ಬಂಗಾರದ ಗ್ಲಾಸ್ ಆಗಲಿ ಬೇಕೇ ಬೇಕಂತ. ಹ್ಮ್ ಯಾಕೆಂದ್ರೆ ನೀರು ಕುಡಿಲಿಕ್ಕೆ ಇವು ಸಾಧನ ಅಂತ. ಹ್ಮ್ ಅದಕ್ಕಾಗಿ ಜ್ಞಾನಿಗಳ ಶರೀರ ಸದೃಢವಾಗಿದ್ರೆ ಹ್ಮ್ ಅವರ ಶಕ್ತಿ ಎನ್ನುವಂಥದ್ದು ದ್ವಿಗುಣವಾಗಿದ್ದರೆ ಹ್ಮ್ ಈ ಲೋಕ ಕಲ್ಯಾಣ ಮಾಡುವಂತ ಸಂದರ್ಭದಲ್ಲಿ ಹ್ಮ್ ಇದು ಬಹಳ ಅನುಕೂಲ ಆಗ್ತದಂತ ಹ್ಮ್ ತಮ್ಮಷ್ಟಕ್ಕೆ ತಾವು ಜ್ಞಾನಿ ಮಾಡೋದಿಲ್ಲ. ಹ್ಮ್ ಮತ್ತೆ ಅವರ ಶರೀರದ ಪೋಷಣೆ ರಕ್ಷಣೆ ಯಾರು ಮಾಡ್ಬೇಕಮ್ಮ ಅಂದ್ರೆ ಹ್ಮ್ ಆ ಮುಮುಕ್ಷುಗಳೇ ಮಾಡ್ಬೇಕದು. ಹ್ಮ್ ಯಾಕಂದ್ರೆ ಅವ್ರ ಮೇಲೆ ಆ ಶರೀರದ ಮೇಲೆ ಅಭಿಮಾನ ಇಲ್ಲ ನಮ್ಮವ್ರಿಗೆ. ಹ್ಮ್ ಹಾಗಾಗಿ ಅದನ್ನ ಅರ್ಥವನ್ನ ಮಾಡಿಕೊಂಡು ಹ್ಮ್ ಆ ರೀತಿ ನಡೆಯುವಂತವರೇ ಹ್ಮ್ ಜಗತ್ತಿನಲ್ಲಿ ನಿಜವಾದ ಮುಮುಕ್ಷುಗಳು. ಹ್ಮ್ ಅಂದ್ರೆ ಕೆಲವೊಂದು ಶಾಸ್ತ್ರ ಕೇಳಲಾರ್ದ ಕೆಲವು ವ್ಯಕ್ತಿಗಳಲ್ಲಿ ಬರ್ತಾವಲ್ಲಮ್ಮ, ಹ್ಮ್ ಹೀಗೆ ಮಾಡಬೇಕು ಹೀಗೆ ಇರಬೇಕು ಅನ್ನುವಂಥದ್ದು ಗೊತ್ತೇ ಇರಂಗಿಲ್ಲ. ಇನ್ನು ಹೌದು. ಪ್ರಾರಂಭದಲ್ಲೇ ಈ ವೃತ್ತಿಗಳು ಉತ್ಪತ್ತಿ ಆಗ್ತಾವಂದ್ರೆ ಹ್ಮ್ ಅದು ಪೂರ್ವ ಜನ್ಮದ ನಿಷ್ಕಾಮ್ಯ ಕರ್ಮದ ಪುಣ್ಯ ಹ್ಮ್ ಮತ್ತು ಈ ಜನ್ಮದಲ್ಲಿ ಸದ್ಗುರುಗಳ ಕೃಪೆ, ಹ್ಮ್ ಇವೆರಡರಿಂದ ಮುಂದ ಆಗುವಂತ ಕಾರ್ಯವನ್ನ ಹ್ಮ್ ಹೀಗೆ ಮಾಡಲಿಕ್ಕೆ ಪ್ರಾರಂಭ ಆಗ್ತದ ಅಂದ್ರೆ ಹ್ಮ್ ಅದು ಏನಂತ ಕರಿತಾರಮ್ಮ ಅಂದ್ರೆ ಕೃಪೆ ಅಂತ. ಹ್ಮ್ ಅದು ದೈವ ಕೃಪೆ, ಭಗವಂತ ಕೃಪೆ, ಗುರುನಾಥನ ಕೃಪೆ. ಹ್ಮ್ ಇಷ್ಟೇ ಹೇಳಬೇಕು, ಇವನ್ನ ಬೇರೆ ಶಬ್ದವನ್ನ ಹೇಳಲಿಕ್ಕೆ ಅಲ್ಲಿ ಅಸಾಧ್ಯ ಅದಮ್ಮ. ಹ್ಮ್ ಯಾಕಂದ್ರೆ ಅದು ಮಾಡುವವರಿಗೆ ಗೊತ್ತು ಹ್ಮ್ ಅವರಲ್ಲಿ ವೃತ್ತಿಗಳು ಹೇಗಿರ್ತಾವ, ಹ್ಮ್ ಅವರಲ್ಲಿ ಯಾವ ಭಕ್ತಿ ಇರ್ತದ, ಹ್ಮ್ ಯಾವ ಭಾವದಿಂದ ಮಾಡ್ತಾರ, ಹ್ಮ್ ಯಾತಕ್ಕಾಗಿ ಮಾಡ್ತಾರೆ ಅಂದ್ರೆ ಹ್ಮ್ ಶಾಸ್ತ್ರಜ್ಞಾನ ಇದ್ದವರಿಗೆ ಅದ್ರ ರಿಸಲ್ಟ್ ಗೊತ್ತಾಗತ್ತ. ಹೌದು. ಬೇರೆಯವರಿಗೆ ಇದು ಅರ್ಥ ಆಗ್ತಕ್ಕಂಥ ಮಾತಲ್ಲ. ಹ್ಮ್ ಅದಕ್ಕಾಗಿ ಹ್ಮ್ ಮೋಕ್ಷದ ಅಪೇಕ್ಷೆ ಉಳ್ಳಂತವನು ಹ್ಮ್ ಬರೇ ಶರೀರ ಪೋಷಣೆಯಲ್ಲಿ ಕಾಲವನ್ನೇ ಕಳೆಯಬಾರದು ಅಂತ. ಹ್ಮ್ ಅದಕ್ಕೆ ಅದರ ಭೋಗವನ್ನ ಅದರ ಕರ್ಮವನ್ನ ಅದಕ್ಕೆ ಬಿಟ್ಟು ಹ್ಮ್ ನಾವು ಧರ್ಮವನ್ನ ಹಿಡಿದುಕೊಂಡು ಹ್ಮ್ ನೀನು ಮುಕ್ತನಾಗಬೇಕು ಅಂತ ಸೂಚನೆಯನ್ನ ಇಲ್ಲಿ ಕೊಡ್ತಾರಮ್ಮ. ಹ್ಮ್ ಮತ್ತೆ ಯಾಕೆಂದ್ರೆ ಹ್ಮ್ ಈ ಶರೀರದ ಮೇಲೆ ಇರ್ತಕ್ಕಂಥ ಮೋಹನ ಬಿಡದೆ ಇದ್ರೆ ಹ್ಮ್ ಬಹಳ ಹೇಳ್ತೀವಮ್ಮ, ಹ್ಮ್ ಮೋಹಯೇವ ಮಹಾಮೃತ್ಯು ಹ್ಮ್ ಏನೋ ಮಾ ಮೃತ್ಯುರ್ ಮುಮುಕ್ಷೂರ್ವ ಪುರಾದಿಷು ಹ್ಮ್ ಮೋಹೋ ವಿನಿರ್ಜಿತೋ ಏನ ಸ ಮುಕ್ತಿ ಪದ ಮಹರತಿ. ಹ್ಮ್ ಅಂದರೆ ಆತ್ಮಜ್ಞಾನವನ್ನ ಬಯಸಿದ ಸಾಧಕ ಹ್ಮ್ ಶರೀರ ಮೊದಲುಗೊಂಡು ಅನಂತ ಭೋಗದ ಇಚ್ಛೆಯಿಂದ ಹ್ಮ್ ಇಂದ್ರಿಯಗಳ ಸೆಳೆತಕ್ಕೆ ಬಲಿಯಾದರೆ ಹ್ಮ್ ಅದು ಅವನಿಗೆ ಮೃತ್ಯು. ಹ್ಮ್ ಏನಮ್ಮ ಅದೇ ನೋಡು ಅವನ ಪಾಲಿಗೆ ಸಾವಂದ್ರು. ಹ್ಮ್ ಭೋಗ ಇಚ್ಛೆ ಇರಬಾರ್ದಂತ. ಹ್ಮ್ ಅವೇನ್ ಮಾಡ್ತಾವ್ರಿ ಇಚ್ಛೆಗಳು ಅನಂತ ಅನಾಹುತಗಳನ್ನು ಮಾಡ್ತಾವ. ಹ್ಮ್ ಹೀಗೆ ಇಂದ್ರಿಯಗಳು ಹೊರಗಿನ ವಿಷಯಗಳ ಕಡೆಗೆ ಆಸಕ್ತಿಯಿಂದ ಓಡಿ ಹ್ಮ್ ಅವುಗಳ ಅನುಭವ ಪಡೆಯುವುದಕ್ಕೆ ಹ್ಮ್ ಹಾತೊರೆಯೇ ಇರುತ್ತೆ. ಹ್ಮ್ ಅವು ಹೊರಮುಖವಾದಂತ ಇಂದ್ರಿಯಗಳು ಹ್ಮ್
ವಿಷಯಾದಿಗಳನ್ನ ಪಡೆಯಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡುತ್ತಲೇ ಇರ್ತೇವೆ. ಹ್ಮ್ ಅವುಗಳನ್ನ ಸ್ವೇಚ್ಛೆಯಾಗಿ ಬಿಟ್ಟರೆ, ಹ್ಮ್ ಅವುಗಳ ಇಷ್ಟದ ಪ್ರಕಾರ ಆ ಇಂದ್ರಿಯಾದಿಗಳನ್ನ ಹರಿಬಿಟ್ಟರೆ ಹ್ಮ್ ಮುಕ್ತಿ ಆಗುವ ಮಾತು ಒಂದು ಕಡೆ ಇರಲಿ, ಹ್ಮ್ ಅದು ಬಹಳ ದೂರದ ಮಾತು. ಹ್ಮ್ ನಮ್ಮ ದುರಂತವೇ ಸ್ವತಃ ಸಿದ್ಧಾಂತ. ಹ್ಮ್ ನಮಗ ಒದಗಿ ಬಂದಂತ ದುರಂತ, ಹ್ಮ್ ನಮಗೆ ಒದಗಿ ಬಂದಂತ ಅಪಾಯ, ಹ್ಮ್ ಇದು ಸ್ವತಃ ಸಿದ್ಧವಾದ ಮಾತು ಅಂತ ತಿಳ್ಕೋ ಅಂತ ಹೇಳ್ತಾರ ಅವರು. ಹ್ಮ್ ಯಾಕೆಂದರೆ ಆತ್ಮ ಜ್ಞಾನವು ಪ್ರಾಪ್ತಿಯಾಗಬೇಕಾದರೆ ಹ್ಮ್ ನಾವು ಸದಾ ಕಾಲ ಇಂದ್ರಿಯಗಳನ್ನು ಬಾಹ್ಯ ವಿಷಯಗಳ ಕಡೆಗೆ ಓಡದಂತೆ ತಡೆ ಹಿಡಿದು, ಹ್ಮ್ ಅವನು ಹೋಗದಂತ ತಡೆ ಹಿಡಿಬೇಕಮ್ಮ. ಹ್ಮ್ ಅದನ್ನು ನಮ್ಮೊಳಗೆ ತಿರುಗಿಸಿ ತಟಸ್ಥವಾಗಿರುವಂತೆ ಮಾಡಬೇಕು. ಹ್ಮ್ ನಮ್ಮೊಳಗೆ ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಏನಮ್ಮ ಅಂದ್ರೆ, ಹ್ಮ್ ಮನದೊಳಗೆ ಮನೆಯ ಮಾಡಿಕೊಂಡೇನು ಆ ಶಿವನು. ಹ್ಮ್ ಪರಮಾತ್ಮ ಆತ್ಮ ಇಲ್ಲಿದ್ದಾನಂದ್ರೆ ಎಲ್ಲಿಯಾನ ಪರಮಾತ್ಮ ಎಲ್ಲಿಯಾನೋ ಹ್ಮ್ ಬಲ್ಲಂಥ ಮಹಾತ್ಮರ ಬದಿಯಲ್ಲೇ ಆನಂದ್ರ ಅವರು. ಹ್ಮ್ ಯಾರು ತಿಳಿದವರಾರ, ಹ್ಮ್ ಯಾರು ತಮ್ಮ ನಿಜ ಸ್ವರೂಪವನ್ನ ತಾವು ಅರಿತುಕೊಂಡಾರ, ಹ್ಮ್ ಅವರ ಒಳಗಡೆನೆ ಹ್ಮ್ ಹೊರಗೆ ನಾವು ಕಾಶಿ, ಹ್ಮ್ ವಾರಣಾಸಿ, ಹ್ಮ್ ದ್ವಾದಶ ಲಿಂಗಗಳನ್ನ ಸ್ಥಾಪನೆ ಮಾಡುವಾಗ ಹ್ಮ್ ಹೊರಗಡೆ ದೊಡ್ಡ ಗುಡಿಯನ್ನ ಕಟ್ಟಿ ಒಳಗಡೆ ಸುಂದರವಾದ ಲಿಂಗವನ್ನಿಟ್ಟು ಹ್ಮ್ ಆ ಲಿಂಗಕ್ಕ ಅನಂತ ರೀತಿಯ ಪೂಜಾ ಅಭಿಷೇಕ ಮಾಡಿ ಆನಂದವನ್ನ ಪಡೆಯುತ್ತೇವೆ. ಇದು ಯಾರ ವಿವೇಕರಹಿತವಾದಂತ ಹೊರಗಡೆ ದೇವರನ್ನ ನೋಡುವಂತ ಜೀವಿಗಳ ಪರಿಸ್ಥಿತಿ ಇದು. ಹೊರಗಡೆ ದೇವ್ರು ನೋಡಕತ್ತೀವಲ್ಲ ನಾವು, ಅವರಿಗೆಲ್ಲ ಈ ರೀತಿ ನೋಡಿ ಒಟ್ಟು ದೇವಸ್ಥಾನ ದೇವರಿದ್ದಾನೆ, ಅವನ ಅರ್ಚನಾ ಕೀರ್ತನ ಧ್ಯಾನ ಅಂತ ರೀತಿಯಿಂದ ಭಜಿಸಿ ಆನಂದ ಪಡುವಂತದ್ದು ಇದು ಸಗುಣವಾಗಿ ಸಾಮಾನ್ಯ ಜನರ ದೇವರ ಜ್ಞಾನ. ಆದರೆ ವಿವೇಕವುಳ್ಳಂತ ಮೋಕ್ಷ ಜ್ಞಾನ ಏನಿದೆ ಅಂದ್ರೆ ಯದೃಷ್ಟಂ ನಷ್ಟಂ, ಯಾವುದು ಹುಟ್ಟಿ ತೋರುತ್ತದೆಯೋ ಅದು ದೇವರಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಹೌದಲ್ರಿ? ಯಾವ್ದು ಹುಟ್ಟುತ್ತದ ಹುಟ್ಟಿ ತೋರ್ತದ ಅಂದ್ಮೇಲೆ ಮುಂದೆ ನಾಶ ಆಗ್ತದ. ಅಂದಾಗ ಆ ದೇವ ಇದು ಅಲ್ಲ ಅಂದಾಗ ಎನ್ನ ದೇವ ಎಲ್ಲಿದ್ದಾನೆ ಮಾಡಿ ಪುಂಜೇನು ಆ ಪರಶಿವನು. ಈ ರೀತಿ ದೇಹವೇ ದೇಗುಲ, ಅಲ್ಲಿ ಜೀವನೇ ಶಿವಲಿಂಗ, ಈ ರೀತಿಯಾಗಿ ತನ್ನ ಅಂತರಂಗದಲ್ಲಿ ಇಂದ್ರಿಯಾದಿಗಳನ್ನ ಅಂತರ್ಮುಖ ಮಾಡಿಕೊಂಡು ಯಾವ ಮಲಿನವನ್ನ ಕೆಳೆದುಕೊಂಡು ಶುದ್ಧವಾದ ಮನಸ್ಸು ತಯಾರಾಯ್ತು, ಆ ಕ್ಷಣದಲ್ಲಿಯೇ ಆತ್ಮನ ದರ್ಶನ ಆಗ್ತದೆ. ನೀರು ಶುದ್ಧ ಆದ ತಕ್ಷಣ ತಡ ಆಗೋದಿಲ್ಲ, ಸೂರ್ಯನ ಪ್ರತಿಬಿಂಬ ಕ್ಷಣದಲ್ಲೇ ಆಗ್ತದೆ. ನೀರು ಶುದ್ಧ ಆದ್ಮೇಲೆ ಒಂದು ತಾಸು ಬಿಟ್ಟು ಸೂರ್ಯನ ಕಿರಣ ಬೀಳ್ತಲ್ಲ ಅದ್ರಾಗ, ಇಲ್ಲ ತಕ್ಷಣ ಬೀಳ್ತದ. ಶುದ್ಧವಾದ ಕನ್ನಡಿಯಲ್ಲಿ ಯಾವ ಕ್ಷಣ ನೋಡ್ತಿದ್ದೆ ನಿನ್ನ ಮುಖ, ಅದೇ ಕ್ಷಣದಲ್ಲಿ ನಿನ್ನ ಮುಖ ಕಾಣ್ತದ ನೋಡ್ರಿ. ಇವತ್ತ ಕನ್ನಡಿಯನ್ನು ನೋಡಿದ್ರೆ ನಾಳೆ ಮುಖ ತೋರಿಲ್ಲ, ಯಾವಾಗ ನೋಡ್ತೀರಿ ಆ ಕ್ಷಣದಲ್ಲಿಯೇ ತೋರುತ್ತದ ಸ್ವರೂಪ.
ಅದರಂತೆ ನೀನು ಯಾವಾಗ ಅಂತಃಕರಣ ಪರಿಶುದ್ಧತೆಯಿಂದ ಅಂತರಂಗ ವಿಷಯಾದಿಗಳನ್ನ ಬಿಟ್ಟು ನಿರ್ವಿಷಯನಾಗಿ ನಿರಾಸಕ್ತನಾಗಿ ನೀನು ಒಳಗೆ ಹೋದಾಗ ಏನ್ ಕಾಣ್ತದೆ ಅಂದ್ರೆ ನಿನ್ನನ್ನೇ ನಿನ್ನೊಳಗೆ ನೋಡು. ನೀನಂದ್ರೆ ಯಾರ್ರಿ? ಆತ್ಮ. ಹೀಗೆ ಇಂದ್ರಿಯಗಳ ಗ್ರಹಿಕೆಗೆ ಮೀರಿದ ಆತ್ಮನಲ್ಲಿ ಮನಸ್ಸನ್ನ ಸ್ಥಿರಗೊಳಿಸಬೇಕು ಅಂತ. ಸ್ಥಿರಗೊಳಿಸ್ಬೇಕಂದ್ರೆ ಇದಕ್ಕೊಂದು ದೊಡ್ಡ ಸಾಧನೆ ಮಾಡ್ಬೇಕಮ್ಮ. ದೊಡ್ಡ ಸಾಧನೆ ಏನಂದ್ರೆ ವಿವೇಕ ಮತ್ತು ವೈರಾಗ್ಯ. ಇವೆರಡಕ್ಕಿಂತ ದೊಡ್ಡ ಸಾಧನೆ ಇಲ್ಲ ಜಗತ್ತಿನಲ್ಲಿ. ಹೀಗೆ ಅದು ಅತಿ ಕಠಿಣವಾದ ಸಾಧನೆ. ಅದಕ್ಕೆ ಇವತ್ತೊಂದು ಶಾಸ್ತ್ರ ಇಲ್ಲಿ ಬಂದಿತ್ತಮ್ಮ. ತಟಸ್ಥ ಅಂದ್ರೆ ಏನು ಕಾಣಬಾರ್ದಂತ ನಮ್. ಇವತ್ತು ಒಂದು ಉದಾಹರಣೆ ಕೊಟ್ಟಿದ್ದೀವಿ. ತವೇ ತನ್ನ ನಿಜವನರಿಯುವ ಯುಕ್ತಿಯೇ ಗಿಡಿಪದೆ ಚಂದಮ ಅಮ್ಮಮ್ಮ ಅಂತ ಕೈವಲ್ಯ ಪದ್ಧತಿಯಲ್ಲಿ ವ್ಯಾಖ್ಯಾನ ಮಾಡ್ಯಾರ. ತವೆ ಅಂದ್ರೆ ಚೆನ್ನಾಗಿ ಸಂಶಯ ಇಲ್ಲದಂತೆ ತನ್ನ ನಿಜ. ನಮ್ಮ ನಿಜ ಯಾವ್ದ್ರಿ ಅಂದ್ರೆ ಬ್ರಹ್ಮ. ನಮ್ಮ ನಿಜ ಆತ್ಮ. ನಮ್ಮ ನಿಜ ಜನನ ಮರಣ ರಹಿತವಾಗಿ ನಿರಾಕಾರವಾಗಿ ಇರುವಂತ ಪರಬ್ರಹ್ಮ ಸ್ವರೂಪ. ಅದನ್ನ ಚೆನ್ನಾಗಿ ತಿಳ್ಕೊಂಡ್ರು. ಸಂಶಯದಿಂದ ತಿಳ್ಕೊಂಡದ್ದು ಚೆನ್ನಾಗಿ ತಿಳ್ಕೊಂಡಂಗಲ್ರಿ. ಯಾಕಂದ್ರೆ ಅದು ವಿದ್ಯೆ ಅದು ಏನಾಗಿದೆ ಅಂದ್ರೆ ತಟಸ್ಥ ಆಗಿಲ್ಲ ಅಂತ. ಅದಕ್ಕೆ ಉದಾಹರಣೆ ಕೊಡ್ತೀವ್ರಿ. ದ್ರೋಣಾಚಾರ್ಯರು ಮಹಾಭಾರತ ಯುದ್ಧದಲ್ಲಿ ಎಲ್ಲರನ್ನ ಸಮಾನವಾಗಿ ಕ್ಷತ್ರಿಯ ಕುಲವಕ್ಕೆಲ್ಲ ಈ ಧನುರ್ವಿದ್ಯೆಯನ್ನ ಕಲಿಸಿದ ನೋಡ್ರಿ. ಧನುರ್ವಿದ್ಯೆ ಅಂದ್ರೆ ಶ್ರೇಷ್ಠವಾದ ವಿದ್ಯೆ. ಕೌರವರಿಗೂ ಕಲಿಸದ, ಪಾಂಡವರಿಗೂ ಕಲಿಸದ, ಅರ್ಜುನಿಗೂ ಕಲಿಸದ, ದುರ್ಯೋಧನಿಗೂ ಕಲಿಸದ. ಒಂದು ದಿನ ಎಲ್ಲಾ ಶಿಷ್ಯರು ಕೂಡಿ ಹಿಂಗೆ ಹೊರಟಂತ ಸಂದರ್ಭದಲ್ಲಿ ಒಬ್ಬೊಬ್ಬರ ಅಹಂಕಾರ, ನಾನು ಇಷ್ಟು ಕಲ್ತೀನಿ, ನಾನೇ ಕಲ್ತೀನಿ ಅಂತ ಅಹಂಭಾವಿತ್ ನೋಡ್ರಿ. ಇದರ ಮನೋಗತವನ್ನ ಅರಿತಂತ ದ್ರೋಣರು ಎಲ್ಲಾ ಶಿಷ್ಯರಿಗೆ ಒಂದ್ ಮಾತು ಹೇಳಿದ್ರು. ಎಲ್ಲರೂ ಇವತ್ತು ಬಿಲ್ಲು ಬಾಣದಿಂದ ಎದಿಗೆ ಏರಿಸಿ ತಯಾರಾಗಿ ನಿಲ್ರಿ. ನಾನೊಂದು ಕಡೆ ಬಾಣವನ್ನ ಹೂಡಿ ಅದನ್ನ ಕೊಲ್ಲಬೇಕಂತ ಹೇಳ್ತೀನಿ, ಅದನ್ನ ನೀವು ಮಾಡ್ರಿ ಅಂದಾಗ ಎಲ್ಲರೂ ಓಹೋ ಅಂದ್ರು. ಅವ್ರು ಅದೇನ್ ದೊಡ್ಡಾಗದಂದ್ರು. ಅವಾಗ ಎಲ್ಲ ತೋರಿಸಿದ್ರು. ಒಂದು ಗಿಡ ಇತ್ತು, ಮರದ ಮೇಲೆ ಒಂದು ಹಣ್ಣಿನ ತಿನ್ಲಿಕ್ಕೆ ಒಂದು ಗಿಳಿ ಕೂತಿತ್ತು. ಅವಾಗ ಯಾವ ದ್ರೋಣಾಚಾರ್ಯರು ಎಲ್ಲಾ ಶಿಷ್ಯರಿಗೆ ಹೇಳಿದರು, ನೋಡ್ರಪ್ಪ ಎಲ್ಲರೂ ಈ ಗಿಳಿಯ ಕಣ್ಣಿಗೆ ಗುರಿ ಇಟ್ಟು ಅದರ ದೇಹಕ್ಕೆ ಬಾಣ ತಗಲಬಾರದು, ಕಣ್ಣಿಗೆ ಬಿಡ್ಬೇಕಂದ. ಅವಾಗ ಎಲ್ಲರೂ ಆಗಲಿ ಅಂದ್ರಮ್ಮ. ಒಬ್ಬೊಬ್ಬರಿಗೆ ಕೇಳಿದ ಬಿಲ್ಲು ತಯಾರು ಮಾಡಿದಾಗ ದ್ರೋಣ ಕೇಳಿದ್ರು, ಏತಮ್ಮ ಏನ್ ಮಾಡಕ್ ಹೊರಟಿದ್ದೆ ಅಂದ್ರೆ, ಇಲ್ರಿ ಮತ್ತೆ ಗಿಳಿ ಕಣ್ಣಿಗೆ ನೀವು ಗುರಿ ಇಟ್ಟು ಹೊಡಿರಿ ಇದ್ರಲ್ಲ, ಅದಕ್ಕೆ ಗುರಿ ಇಟ್ಟಿನಂದ ಅವನು. ಅವಾಗ ದ್ರೋಣ ಕೇಳಿದ, ಮತ್ತೆ ಈಗ ಏನ್ ಕಾಣಕತ್ತದ ನಿನ್ ಕಣ್ಣಿಗೆಲ್ಲ? ನನಗೆಲ್ಲ ಗಿಡ ಎಲ್ಲ ಕಾಣಕತ್ತಿದೆ ಅಂದ. ಅವಾಗ ದ್ರೋಣ ಹೇಳಿದ್ರು, ಇಲ್ಲ ಇದು ನಿನ್ ಕೈಲಿ ಆಗ್ಲಾರ್ದ ಕೆಲಸ, ಬಿಡ ಅಂತ. ಎರಡನೇದವನು ತಗೊಂಡ. ಕಾಣ್ತಂದ್ರೆ ನನಗೆ ಬರೇ ಎಲೆ ಕಾಣ್ತಾವಂದ. ಬಿಡು ಅಂದ. ಇನ್ನೊಬ್ಬನಿಗೆ
ಹೂಡ್ಲೇನು ಬಾಣ ಅಂದ. ಹ್ಮ್ ಅವಾಗ ಹೇಳ್ದ ತಮ್ಮ ನೀನು ಬಿಡ ಅಂದ. ಹ್ಮ್ ಹ್ಮ್ ಕೊನೆಗೆ ಅರ್ಜುನ ಬಂದ್ ನೋಡ್ರಿ. ಹ್ಮ್ ಅರ್ಜುನ ಬಾಣವನ್ನ ಎದಿಗೇರಿಸಿದಾಗ ದ್ರೋಣ ಕೇಳಿದ್ರು, ಹೇ ಅರ್ಜುನ, ಹ್ಮ್ ಅಲ್ಲಿ ಏನ್ ಕಾಣ್ತದ, ಯಾವ್ದಕ್ಕಾಗಿ ಗುರಿ ಇಟ್ಟಿದ್ದಿ, ಗುರಿ ಇಟ್ಟ ವಸ್ತು ಏನ್ ಕಾಣ್ತದ ಅಂತ ಕೇಳಿದ್ರ ಅವ್ರು. ಹ್ಮ್ ಗುರುಗಳೇ, ನನಗ ಆ ಬರೀ ಕಣ್ಣಷ್ಟೇ ಕಾಣ್ತದ, ಇದನ್ನ ಕಣ್ಣನ್ನು ಬಿಟ್ರೆ ಇನ್ನು ಯಾವ ವಸ್ತು ನನಗೆ ತೋರುವಲ್ತು ಅಂದ. ಇದೇನಮ್ಮ ಏಕಾಗ್ರತೆ ಅಂತ. ಈ ಮಟ್ಟದಲ್ಲಿ ಏಕಾಗ್ರತೆ ಬಂದಾಗ ದ್ರೋಣ ಹೇಳ್ದ, ಹೇ ಶಿಷ್ಯ, ನೀನು ಹೂಡು ಬಾಣ ಅಂತ ಹೂಡಿದಾಗ ನೇರವಾಗಿ ಗಿಳಿಯ ಕಣ್ಣಿಗಷ್ಟೇ ಬಾಣ ಬಿತ್ತು ವಿನ ಅದರ ದೇಹಕ್ಕೆ ಬಾಣ ತಾಗಲು. ಅದಕ್ಕೆ ಗುರಿಯೇನಿಟ್ಟೇನೋ ಬ್ರಹ್ಮಕ್ಕೆ, ಗುರಿಯೇನಿಟ್ಟೇನೋ ಬ್ರಹ್ಮಕ್ಕೆ ಅಂತ ಕೆಲವು ಮಂದಿ ಹೇಳ್ಯಾರಮ್ಮ. ಅದಕ್ಕ ನಮ್ಮ ಸ್ವರೂಪದ ಪ್ರಬಲತೆ ಎಷ್ಟಾಗ್ಬೇಕಂದ್ರೆ, ಯಾವುದಕ್ಕ ನಾವು ಆಕರ್ಷಣೆಗೊಳಗಾಗದೆ ಆತ್ಮನಲ್ಲೇ ಮನಸ್ಸು ಸ್ಥಿರಗೊಳಿಸ್ಬೇಕಂತ. ನಮ್ಗೇನ್ ಕಾಣಬೇಕ್ರಲ್ಲಿ? ಆತ್ಮಸ್ಥೆ ಕಾಣಬೇಕು. ಈ ರಕ್ತ ಮಾಂಸ ಚರ್ಮ ದೇಹದ ಮನ ಬುದ್ಧಿ ಚಿತ್ತ ಅಹಂಕಾರದ ಈ ದೇಹ ಅನ್ನುವಂಥದ್ದು ಕಾಣದೆ ದೇಹದಲ್ಲಿರುವಂತ ನಮ್ಮ ಸ್ವರೂಪ ಅಷ್ಟೇ ಕಾಣಬೇಕು. ಭಗವಂತ ಪರಮಾತ್ಮ ಅಂತ ಏನ್ ಕರಿತೀವಿ ಅದೇ ನಾನಿದ್ದೀನಿ, ಅದಷ್ಟೇ ನನಗೆ ಸ್ಥಿರವಾಗ್ಬೇಕು ನೋಡಮ್ಮ. ಅದಕ್ಕೆ ಅತಿ ಕಠಿಣವಾದ ಸಾಧನೆ ಅಂದ್ರು. ಎಲ್ಲರೂ ದ್ರೋಣನಿಂದ ಸಾಧನೆ ಮಾಡೋರು, ಕಠಿಣವಾದ ಸಾಧನೆ ಮಾಡಿದ್ದಿಲ್ಲ ಅವರು. ಅರ್ಜುನ ಕಠಿಣವಾದ ಸಾಧನೆ ಮಾಡಿದಕ್ಕಾಗಿ ಆತ ಆ ಒಂದು ಪರೀಕ್ಷೆಯಲ್ಲಿ ಏನಾದಮ್ಮ ತೇರ್ಗಡೆಯಾದಂತ. ಆದರೆ ಅತ್ಯಂತ ಶ್ರೇಷ್ಠವಾದ ವಸ್ತುವನ್ನು ಪಡೆಯಲು ಕಷ್ಟ ಪಡಲೇಬೇಕಾಗುತ್ತದೆ. ಒಳ್ಳೆಯದನ್ನ ಪಡಿಬೇಕಾದ್ರೆ ಸ್ವಲ್ಪ ಕಷ್ಟ ಪಡಬೇಕಂತ. ಹಾಗೆ ನಾವು ಭೋಗ ಲಾಸಿಗೆ ಬಲಿಯಾಗದೆ ತನ್ನ ಮೋಹವನ್ನ ಗೆದ್ದು ಬಾಹ್ಯ ಒಂದು ಹೊರಗಿನ ವಿಷಯಗಳನ್ನ ಔದಾಸೀನ್ಯದಿಂದ, ಅಂದ್ರೆ ಉದಾಸೀನ ಭಾವ ಅಂದ್ರೆ ಬೀದಿಗಸದಿಂದ, ಅಲ್ಲ ಎಲ್ಲೋ ಬಜಾರ್ದಾಗ ಹಾಕಿದ ಸಾಮಾನುಗಳಿದ್ದಂಗ ಅಂತ ತಿಳ್ಕೊಂಡು ಆ ರೀತಿ ಕಾಣುವ ದೃಢ ಮನಸ್ಸಿನ ಸಾಧಕನು ತನ್ನ ಆಧ್ಯಾತ್ಮ ಪ್ರಗತಿಯಲ್ಲಿ ತಡೆ ಬಡೆಗಳಿಲ್ಲದೆ ಮುಂದುವರಿಯುತ್ತಾನೆ. ಯಾವಾಗ ಈ ದೇಹದ ಮೇಲೆ ಮೋಹ ಮಮಕಾರ ಹೋಯ್ತಲ್ಲಮ್ಮ, ಆವಾಗ ವಿಷಯಗಳು ದೂರ ಆಗ್ತಾವ, ನಮ್ಮ ಮನಸ್ಸು ಆತ್ಮಾನುಸಂಧಾನದಲ್ಲಿ ಸ್ಥಿರವಾಗ್ತದಂತ. ಈ ರೀತಿ ಯಾವುದರಿಂದಲೂ ದೃಢ ನಿಶ್ಚಲತೆಯುಳ್ಳ ಅವನ ಮನಸ್ಸು ಆತ್ಮಾನುಸಂಧಾನದಲ್ಲಿ ನೆಲೆಸಿರುತ್ತದೆ. ಯಾವುದರಿಂದಲೂ ಸ್ವಲ್ಪವೂ ಚಂಚಲವಾಗದೆ ಆತ್ಮ ಧ್ಯಾನದಲ್ಲೇ ನಿರಂತರವಾಗಿರುವಂತೆ ಅವನು ತನ್ನ ಮನಸ್ಸನ್ನ ತೊಡಗಿಸಿರುತ್ತಾನೆ. ಎಲ್ಲಮ್ಮ ಆತ್ಮ ಧ್ಯಾನದಲ್ಲಿ ಯಾವಾಗಲೂ ಸದಾಕಾಲ ಮನಸ್ಸು ಚಂಚಲವಾಗದೆ ಸ್ಥಿರವಾಗಿರ್ತದ ನೋಡ್ರಿ. ಅವನು ಅದೇ ಸಾಧನೆಗೆ ತಕ್ಕ ಮಾರ್ಗ ಬಾಹ್ಯ ವಿಷಯ ಆಸಕ್ತಿಗಳ ಬಲೆಗೆ ಸಿಕ್ಕಿಕೊಳ್ಳದೆ ಸನ್ಮಾರ್ಗವನ್ನು ಹಿಡಿಯುವುದು. ಏನ್ರಿ ನಾವು ಸನ್ಮಾರ್ಗದಲ್ಲಿ ಹೊಂಟಿವಿ ಅಂತಾರಲ್ಲ ಕೆಲವು ಮಂದಿ, ನಾವು ಆಧ್ಯಾತ್ಮಿಕ ಮಾರ್ಗ ಹಿಡಿದ್ವಿ ಅಂತ ಹೇಳ್ತಾರ, ಕೆಲವು ಸತ್ಸಂಗಗಳಿಗೆ ಹೋಗ್ತೀವಿ ಅಂತ ಹೇಳ್ತಾರ. ಅವ್ರ ಆಧ್ಯಾತ್ಮಿಕ ಅವ್ರ ಸತ್ಸಂಗ ಹೇಗಿದೋ ಅವರಿಗೆ ಗೊತ್ತು, ದೇವರಿಗೆ ಗೊತ್ತು. ಇದು ಈ ಪ್ರಕಾರ
ಸಾಧನೆಯಲ್ಲಿ ತೊಡಗೆ ಮಾಡುವುದೇ ನಿಜವಾದ ಆತ್ಮದ ವಿಚಾರ. ಇದೇ ಸನ್ಮಾರ್ಗ, ಇದೇ ಆತ್ಮಜ್ಞಾನ, ಇದೇ ಸುಪತಾಕದ. ಅದಕ್ಕಾಗಿ ನೀನು ಯಾವಾಗಲೂ ಶರೀರದ ಲಾಲನೆ ಪೋಷಣೆಗಾಗಿ ನೀನು ಶರೀರದ ಮೇಲೆ ಮೋಹವನ್ನ ಮಾಡಿದಂತೆ ಏನಾಗ್ತದಂದ್ರೆ ಮೊಸಳೆಯ ಸ್ನೇಹವನ್ನ ಮಾಡದಂತೆ. ಮಾನವ ಮೊಸಳೆಯ ಸ್ನೇಹ ಮಾಡಿದ್ರೆ ಮೊಸಳೆ ಅದು ತಿಂತಾಗ್ತದೆ. ಅದಕ್ಕೆ ಹೇ ಜೀವಾತ್ಮ, ದೇಹದ ಮೇಲೆ ಸಂಘವನ್ನ ಮಾಡಿದ್ರೆ ದೇಹ ನಿನ್ನನ್ನ ಕೊಂದ್ ಹಾಕ್ತದ. ಕೊಂದ್ ಹಾಕೋದಂದ್ರೆ ಏನವ, ಬರೇ ದುಃಖವನ್ನ ತಂದ್ ಹಾಕೋದು. ಅದಕ್ಕಾಗಿ ಬಹಳ ಜಾಗರೂಕತೆಯಿಂದ ಮೋಹವನ್ನ ಬಿಟ್ಟು ಆತ್ಮಜ್ಞಾನ ಸನ್ಮಾರ್ಗವನ್ನ ಹಿಡಿ ಅಂತ ಹೇಳಿದ್ರಮ್ಮ. ಇಲ್ಲಿಗೆ ಸಮಯ ಆಗ್ಯದಲ್ಲಮ್ಮ. ಅದು ಬಿಜಾಪುರದವರು ಫೋನ್ ಮಾಡಿದ್ರಮ್ಮ.